ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡೆ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಬಲ್ಸೀಮೆ ಹುಡುಗಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಮ್ಮ ಬೇಬಿ ಅಮ್ಮಗೆ ಲೂಸ್ ಮೋಷನ್ ಆಯ್ತು ನೋಡಿ. ಎಲ್ಲ ಅಲ್ಲಲ್ಲೇ ಮಾಡಿದಾಳೆ. ನಾನು ಕನ್ನಡ ಬುಕ್ಕಿಗೂ ಸಮೇತ ಹತ್ತಿತ್ತೆಲ್ಲ ನೀಟಾಗಿ ಇದು ಮಾಡಿದೆ. ಅದನ್ನು ಅದಕ್ಕೆ ಕೆಳಗೆ ಇಟ್ಟಿದ್ದೀನಿ. ಇಲ್ಲಿ ಮೇಲಿತ್ತು ನೋಡಿ, ಇದೆಲ್ಲ ಅದೇ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಸೊಲ್ಯೂಷನ್ ಏನಾದರೂ ಹುಡುಕ್ಬೇಕು. ಇಲ್ಲೊಂದು ಸ್ವಲ್ಪ ಮಾಡೋ ಕಡೆ ಎಲ್ಲ ಬಾಸ್ ಹಾಕಬೇಕು ಪೇಪರ್ನಾಗೆ, ಮಾಡೋಕ್ಕಾಗಲ್ಲ. ಇನ್ನೇನು ಇದು ಬಾಸ್ ಹಾಕಿ ಇನ್ನೇನು ಆಯಿತು, ಮಾಮೂಲಿ ಕೆಲಸ ಮಾಡಬೇಕು ಸ್ನೇಹಿತರೆ. ನಾನು ಬರೋಕ್ಕೆ ಒಂದು ಸ್ವಲ್ಪ ತಡ ಆಯಿತು. ಅಮ್ಮ ಹೆಣ್ಣು ಅವಾಗೆ ಬಂದಿತ್ತು. ಒಂದು ಸ್ವಲ್ಪ ಕುರಿ ಎಲ್ಲ ಎಬ್ಬಿಸ್ಕೊಂಡು ಬರ್ಬೇಕಾಯ್ತಲ್ಲ, ಅಡುಗೆ ಮಾಡಿ ಲೇಟ್ ಆಯ್ತು ಅಷ್ಟೇ. ಬಿಸಿಲಾಲೆ ಆಗ್ಬಿಟ್ಟೈತೆ, ಅಲ್ಲೇ 9:30. ಇವಾಗ ಇದನ್ನೇ ಹೇಗೆ ತರಿತಾ ಇದ್ವಿ. ಇದು ತಲೆಮಾರನ್ನ ನಾಳಿಕೆ ಯಾವಾಗನ ತೆಗಿಬೇಕು. ಇದು ಒಂದು ಸ್ವಲ್ಪ ತೆಳ್ಳಗೈತಿ, ಇದು ಜಾಸ್ತಿ ದಪ್ಪ ಇರೋದಕ್ಕೆ ಇಲ್ಲಿಂದನೇ ಕಟ್ಕೊಂಡು ಹೋಗ್ತಾಯಿದ್ವಿ. ಬಿಸಿಲು ಹೆವಿ ಇದೆ ಇವತ್ತು ಸ್ನೇಹಿತರೆ. ನೋಡಿ, ನಮ್ಮ ಲಾಕಿ ಅಮ್ಮ ತನ್ನ ಮಗನ ಅಲ್ಲಿ ಮೈಯಾಗೆ ಏನು ಉಣ್ಣೆ ಇದ್ದಾವೆ, ಯಾವ ಥರ ಇದಾವೆ ಅಂತಂದು ನೋಡ್ತಿದ್ದಾಳೆ ಅವಳು. ಜಾಣಿ ಅಂದರೆ ತುಂಬ ಜಾಣಿಗಳು, ಮಕ್ಕಳನ್ನ ಸಾಕೋದ್ರಾಗೆ. ಇದೇ ಥರದ್ದೇ ಸೇಮ್ ಹಾಗೆ ಥರದ್ದೇ ಒಂದು ಹೆಣ್ಣು ಪಾಪ ಮರಿ ಹುಟ್ಟಿತ್ತು ಇದ್ರ ಜೊತೆಗೆ. ಅದು ಸತ್ತೋಗ್ಬಿಡ್ತು ಮೊನ್ನೆ, ಹುಷಾರಿಲ್ದ ನಾಯಿ ಕಡ್ದು. ಉಳಿಲಿಲ್ಲ, ಟ್ರೀಟ್ಮೆಂಟ್ ಕೊಟ್ವಿ ಆದರೂ ಉಳಿಲಿಲ್ಲ. ಅದು ಭಾಳ ಗಾಯ ಆಗಿಬಿಟ್ಟಿತ್ತು. ನಮ್ಮ ಡೂಮು ಚೆನ್ನಾಗದ. ಡೂಮನ್ನೇ ಹಳ್ಳು ಇಕ್ಕೊಂಬಿಟ್ಟಿತ್ತು ಪಾಪ. ಅದು ಅಷ್ಟು ಜೋರು ಮಾಡೋದು. ಡೂಮು ಹಳ್ಳು ಬಿಟ್ಟಿದ್ದ. ಅದಕ್ಕೆ ನೋಡಿ ಏನು ಪ್ರೀತಿ ಮಗನ ಮೇಲೆ. ನಮ್ಮೈ ತಗೊಂಡು ಬಾ ಅಂತತಿ. ಇಬ್ಬರು ಎಷ್ಟು ಚೆನ್ನಾಗಿ ಮಕ್ಕಳ್ತಾರೆ, ತಾಯಿ ಮಗ. ನೋಡ್ಬೇಕು ಅವ್ರು ಮಕ್ಕಳನ್ನ, ನೋಡ್ಕೊಳತ್ತೆ ಇತ್ತು ಸ್ನೇಹಿತರೆ. ನಮ್ಮಮ್ಮ ಮಂಜಮ್ಮ ಬಂತು ಹಿಂಗೆ ಅಡ್ಡ, ಇಲ್ಲೇ ಅವ್ರದ್ದು ಕುರೇಟೆ ಹತ್ರ ಇರೋದು. ಅದಕ್ಕೆ ಅಡ್ಡ ಹೋಗಿತ್ತು, ಬುತ್ತಿ ಕೊಟ್ಟು ಬರೋಕ್ಕೆ ಬಂತು. ಊಟ ಮಾಡಿ ಬರ್ತೀನಿ ಅಂತ ಹೋಗ್ತಾ ಇದ್ದ ಅಮ್ಮಯ್ಯ. ನಾನು ಊಟ ಮಾಡಿ ಬಂದಿನಲ್ಲ, ಅದಕ್ಕೆ ಸುಮ್ಮನೆ ಆಯ್ತು. ಇನ್ನೇನು ನಾನು ಕಳೆ ತೆಗಿತೀನಿ. ಸೊ ಕುರಿಯರ್ ಬಂದರು. ಕುರಿಯರ್ ಬರ್ತಾರೆ ಇಷ್ಟೊತ್ತಿಗೆ, ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಇನ್ನೇನು ನೋಡ್ತೀವಿ, ಯಾಕಂದರೆ ಇನ್ನು ಕೆಲಸ ಮನೆ ಹತ್ರ ಐತೆ. ಒಂದು ಸ್ವಲ್ಪ ಟೌನಿಗೆ ಹೋಗಿ ಬರೋದೈತೆ ಚಳ್ಳಕೆರೆಗೆ. ಹಾಗಾಗಿ ಇನ್ನು ಹೋಗ್ತೀವಿ. ಆಮೇಲೆ ಒಂದು ಸ್ವಲ್ಪ ಉಳ್ಕೊಯ್ತೀನಿ. ಇನ್ನು ನಾನು ಹಿಂದೆ ಹೋಗ್ತಾ ಇದ್ದೀನಿ. ಇನ್ನೇನು ಸ್ನೇಹಿತರೆ, ಇದು ಹತ್ತಿ ಕೂಳೆ ನೋಡಿ. ಇಲ್ಲೇನು ಕಾಣ್ತದೋ ಅವೆಲ್ಲ ಹತ್ತಿ ಕೂಳೆ. ಮೊನ್ನೆ ರೋಟ್ರು ಹೊಡಿಸಿ ಸೆಂಟ್ರಿಗೆ ಅದು ಹಂಗೆ ಗೊಬ್ಬರ ಆಗುತ್ತೆ ಇದೆಲ್ಲ. ಆ ಸೆಂಟ್ರು ಅಡಿಕೆ ಗಿಡದ್ದು ಪಕ್ಕದಲ್ಲಿ ಎಲ್ಲ ಕೆತ್ತಿದ್ದಾರೆ ನೋಡಿ. ಈ ಥರ ಕೆತ್ತಿ ನೀರು ಬಿಡ್ತಾರೆ ಎಲ್ಲ ನೀಟಾಗಿ. ಅಲ್ಲಿ ಬಿಡ್ತದಾರೆ ನೋಡಿ, ವಾಲ್ ಹತ್ರ ಹೋಲ್ ಬರ್ತದ ನೋಡಿ. ಅಲ್ಲಿ ನೀರು ಬರ್ತದೆ, ಆ ಥರ ಎಲ್ಲ ನೀರು ಬಿಡ್ತಾರೆ. ಇನ್ನೇನು ಡ್ರಿಪ್ಪಿಗೆ ಬಿಟ್ಟು ಬರೀ ಕಡೆಗೆ ಬಿಡ್ತಾರೆ, ಡ್ರಿಪ್ಪಿಗೆ ಬಿಡಲ್ಲ ಅಷ್ಟೇ ಸ್ನೇಹಿತರೆ. ನೋಡಿ ಸೂಲಂಗೆಲ್ಲ ಹೆಂಗೆ ಹೊಡ್ದೈತೆ ನಮ್ಮ ತಮ್ಮರ್ದು. ತೆನೆಲ್ಲ ಚಿಕ್ಕ ಚಿಕ್ಕದು, ಎಷ್ಟು ಚೆನ್ನಾಗಿ ನೀವಾಗಿ ಗೊತ್ತೈತೆ. ಏನು ಕಲರ್ ಇದೆ. ಸ್ನೇಹಿತರೆ, ನಮ್ಮಮ್ಮ ಏನು ಜಿನ್ನಿಗೆ ಹೋಗಿತ್ತು, ಒಂದು ಸ್ವಲ್ಪ ರಾಗಿ ಹಿಟ್ಟು. ಅದೇ ಮೊನ್ನೆ ರಾಗಿ ಈ ಥರ ಆಗಿದ್ದು ಅಂತಂದೇನ, ಆ ರಾಗಿ ಹಿಟ್ಟು ಬಿಡಿಸ್ಕೊಂಬಂದೈತೆ. ನೋಡಬೇಕು, ತಿರ್ಗಿ ಅಕ್ಕಿ ಹಿಟ್ಟು ಬಿಡಿಸ್ಕೊಂಬಂದೈತೆ. ಇನ್ನೇನು ಇವಾಗ ಮೆಕ್ಕೆಜೋಳದ್ದು ನುಚ್ಚೈತಂತೆ. ಅಲ್ಲಿ ನಮ್ಮ ಧನಲಕ್ಷ್ಮಿಯವ್ರ ಮನೆ ಅಂತ ಐತೆ, ಅಲ್ಲಿಗೆ ಇಟ್ಟು ಬಂದೈತೆ. ಅಲ್ಲಿ ಕೈ ಸೋತದವ, ಅಲ್ಲಿ ಇಕ್ಕಿ ಬಂದೈತದೆ. ಇವಾಗ ಹೊರಡ್ತೀನಿ. ಇನ್ನೇನು ಸೈಕಲ್ನ ತಗೊಂಡು ಸ್ನೇಹಿತರೆ. ಇನ್ನೇನು ಕುರಿಟ್ಟಿ ಹೊಡೆದೆ.
ಕ್ಲೀನಾಗಿ ಹೊಡೆದಿಲ್ಲ, ಪರವಾಗಿಲ್ಲ. ನನಗೆ ಅರ್ಜೆಂಟ್ ಕೆಲಸ ಇರೋದ್ರಿಂದ ಬೇಗ ಒದ್ದು ನಡಿ ಅಂದೆ. ಹಿಂಗೆ ನಮ್ಮ ಡ್ಯಾಡಿ ಒತ್ತಾಕತ್ತೈತೆ ತುಂಬಿ, ಇನ್ನೇನು ತುಂಬ ಹಾಕುತ್ತೆ. ನಾನು ಹೋಗ್ತೀನಿ. ಹೋಗಿ ಸ್ನೇಹಿತರೆ ನಮ್ಮ ಬೇಬಿ ಪುಟ್ಟ ನೋಡಿ ಹೆಂಗೆ ಹೋಯ್ತು. ಅವರಮ್ಮ ಇಲ್ಲ ಇದ್ದಾಳೆ. ಸರಿ ಅಮ್ಮ, ಟೈಮ್ ಆಗುತ್ತೆ ಬಾ ಅಂತೈತೆ. ಅದಕ್ಕೆ ಈಗ ಒಂದು ಸ್ವಲ್ಪ ಬಟ್ಟೆನ ವಾಶ್ ಮಾಡೈತೆ. ಇವಾಗ ನಾನು ಹಾರಾಕ್ಬಿಡ್ತೀನಿ ಎಲ್ಲ ಜಲ್ ಸಾಕಿ. ನಿಮ್ಮ ನಿಮ್ಮ ಮನೆಯವರು ತುಂಬ ಕತ್ತೆ ಇದಾರೆ, ಬಿಟ್ಟ ಹಾರಾಕ್ತೀನಿ. ಇವಾಗ ಜಾಲ್ಸ್ಕೊಂಡು ಹೋಗಿ ಹಾರಾಕ್ತೀನಿ. ಸ್ನೇಹಿತರೆ ಇನ್ನೇನು ರೆಡಿ ಆಗಿದ್ವಿ. ಇನ್ನು ಆಟೋ ಬರ್ತಿಲ್ಲ, ಕಾಯ್ತಾ ಇದ್ವಿ. ಲೇಟ್ ಆಯಿತು, 3 ಗಂಟೆ ಆಯಿತು ಆಲ್ರೆಡಿ. ನೋಡ್ಬೇಕು ಎಷ್ಟೊತ್ತಿಗೆ ಹೋಗ್ತೀವಿ, ಏನು ಕತೆ. ಆಟೋನೇ ಬರೋಂಗಿಲ್ಲ. ನಿನಗೂ ಬೇಕಾಯ್ತು ಸ್ನೇಹಿತರೆ. ಅಲ್ಲೊಬ್ಬ ಅಕ್ಕ ಬುಕ್ಕೆಣ್ಣಿಗೆ ಕೋಲ್ ತಗೊಂಡು ಹೊಡಿಯಕತ್ತೈತೆ. ಅದು ಬೀಳಂಗಿಲ್ಲ, ಅವಕ್ಕ ಬಿಡಂಗಿಲ್ಲ. ನಂಗಾಗೈತೆ ಪರಿಸ್ಥಿತಿ. ನಮ್ಮೂರ ಅಕ್ಕನೇ, ನಮ್ಮ ಮಂಜಮ್ಮರ ಫ್ರೆಂಡು, ಅವರು ಕ್ಲಾಸ್ಮೇಟು. ಚಿಂತೆ ಮಾಡ್ತೈತೆ ಸಿಗುತ್ತಾ ಇಲ್ಲ ಅಂತಂದು. ಏನು ಜಂಪ್ ಗುರು. ಅಂದರೆ 3:45 ಆಯ್ತು, ಇವಾಗ ಬರ್ತೈತೆ ನೋಡ ಆಟೋ. ಇವಾಗ ಹೋಗ್ತೀವಿ ಇನ್ನೇನು. ಸ್ನೇಹಿತರೆ ಚಳ್ಳಕೆರೆಗೆ ಇನ್ನೇನು ಬಂದ್ವಿ. ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಹತ್ರನೇ ಹೋಗ್ತಾ ಇದ್ವಿ. ಬಾಮ ಜೋರಾಗಿ ಹೋಗಿ ಸಂತೆ ಮಾಡ್ಕೊಂಡು ಹೋಗ್ತೀವಿ. ಒಂದು ಸ್ವಲ್ಪ ಕೆಲಸ ಸ್ನೇಹಿತರೆ. ಇನ್ನೇನು ಮಾರ್ಕೆಟಿಗೆ ಬಂದಿದ್ವಿ. ಇಲ್ಲಿ ಈ ಮಂಗಳವಾರ ಮಾರಮ್ಮ ಹಬ್ಬ ಐತೆ, ಹಾಗಾಗಿ ಎಲ್ಲ ತರಕಾರಿ ಸಂತೆ ಎಲ್ಲ ನಡೀತೈತೆ. ಆ ಗೋಮಾತೆ ತನ್ನ ಮಗಳಿಗೆ ಎಷ್ಟು ಚೆನ್ನಾಗಿ ಉಣಿಸ್ತೈತೆ. ಸೊ ಎಲ್ಲ ಮಾರ್ಕೆಟಾಗೆ ಫುಲ್ ರಶ್. ಭಾನುವಾರ ಬೇರೆ, ಹಾಗಾಗಿ ಫುಲ್ ರಶ್ ಐತೆ. ಅಲ್ಲಿ ಸಾರ ಇಟ್ಕೊಂಡಿದ್ದಾವೆ ಎಲ್ಲ. ಆ ಕಡೆ ಎಲ್ಲ ನೋಡೋಣ. ಟಾಪ್ನ ಎಕ್ಸ್ಚೇಂಜ್ ಮಾಡಿಸ್ಬೇಕಾಯ್ತು. ಅದಕ್ಕೆ ನಾನು ಇಲ್ಲಿ ತಗೊಂಡೋಗಿದ್ದೆ. ಅಲ್ಲಿಗೆ ಒಂದು ಟಾಪ್ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗ್ಬೇಕು. 100 ರೂಪಾಯಿಗೆ 5 kg ಈರುಳ್ಳಿ 100 ರೂಪಾಯಿಗೆ 5 kg. ಬೆಳ್ಳುಳ್ಳಿ 100 ರೂಪಾಯಿ 1.5 kg. ಬೆಳ್ಳುಳ್ಳಿ 100 ರೂಪಾಯಿ 1.5 kg. ಸ್ನೇಹಿತರೆ, ನಮ್ಮ ಗೌರಮ್ಮ ಮಿಸ್ ಅಂತಂದು ಹೈಸ್ಕೂಲ್ ಟೀಚರ್ ಇವರು ಸಿಕ್ಕಿದ್ರು. ಅವ್ರು ಮಾತಾಡ್ತಾ ಇದ್ದಾರೆ. 1-2 ಫೋಟೋ ತಗೊಂಡಿದ್ದೀನಿ. ಅವ್ರು ತರಕಾರಿಗೆ ಮಾರ್ಕೆಟಿಗೆ ಬಂದಿದ್ರು. ಯಾಕಂದರೆ ಮಂಗಳವಾರ ಇದೈತಲ್ಲ ಹಬ್ಬ, ಹಾಗಾಗಿ ಬಂದಿದ್ರು. ಸ್ನೇಹಿತರೆ ಇಲ್ಲಿ ಜಿಲೇಬಿ ತಗೋಬೇಕಾಯ್ತು. ಅದಕ್ಕೆ ಅರ್ಧ kgಗೆ 100 ರೂಪಾಯಿ ತಗೊಳ್ತಾ ಇದ್ವಿ. ಮಾರ್ಕೆಟ್ ಚೆನ್ನಾಗಿ ನಡೀತಾ ಇದೆ ಈ ಸರಿ. ಯಾವ ವರ್ಷನೂ ಈ ಟೈಮಲ್ಲಿ ಬಂದಿರಲಿಲ್ಲ, ಈ ಸರಿ ಬಂದಿದ್ವಿ. ಇನ್ನೇನು ಹೊರಡ್ತಾ ಇದ್ವಿ ಆಲ್ರೆಡಿ. ಸ್ವಲ್ಪ ಹೊತ್ತಿಗೆ ಹೋಗ್ತೀವಿ. ಇನ್ನೇನು ಇನ್ನೊಂದು 1/4 ಗಂಟೆ 20 ನಿಮಿಷಕ್ಕೆ ಮನೆ ಹತ್ರ ಇರ್ತೀವಿ. ಸ್ನೇಹಿತರೆ, ಇದು ಸಿದ್ದಾಪುರದಿಂದ ಒಟರ್ನಳ್ಳಿ ಬರೋ ನ್ಯಾಷನಲ್ ಹೈವೇಯಲ್ಲಿ ಈ ಥರ ಹೂವೆಲ್ಲ ಹಾಕಿದ್ದಾರೆ. ಚೆನ್ನಾಗಿದ್ದಾವೆ. ಯಾಕಂದರೆ ನಮ್ಮ ಮಳೆ ಬಂದಿರೋ ಕಾರಣ ಫುಲ್ಲು ಗ್ರೀನ್ ಆಗಿ ಚೆನ್ನಾಗಿದ್ದಾವೆ. ಇನ್ನೂ ಹುಲ್ಲು ಸರಿಯಾಗಿ ಇನ್ನೂ ಕಟಾವು ಮಾಡಿಲ್ಲ, ಅಂದರೆ ಬಂದು ಕಳೆ ಕಟ್ಟಿಲ್ಲ. ಹಾಗಾಗಿ ಇನ್ನೂ ಚೆನ್ನಾಗಿ ಹೂವಿಂದ ನೀರುಗಳು ಇಟ್ಕೊಂಡು ಚೆನ್ನಾಗಿ ಇಟ್ಕೊಂಡಿದ್ದಾವೆ. ಚೆನ್ನಾಗದಾವೆ. ಇದು ನೋಡೋಕ್ಕೆ ಒಂಥರ ಚೆಂದ. ಇಲ್ಲ ಸ್ವಲ್ಪ ಗ್ಯಾಪ್ ಆಗಿದ್ದಾವೆ ಅಷ್ಟು. ಬಿಟ್ಟರೆ ಹೂವು ಬಿಳೆ ಹೂವು, ಗುಲಾಬಿ ಕಲರ್ ನಾವು ಸಕ್ಕತ್ತಾಗದಾವೆ. ಪೇಪರ್ ಹೂವು ಅಂತ ನೋಡೋಕ್ಕೆ ಕಾಣಿಸಾಲ್ದು. ಸ್ನೇಹಿತರೆ, ಈ ಥರ ಹೈವೇಯಲ್ಲಿ ಬೆಳೆಸಿದ್ರೆ ಒಳ್ಳೆಯದು. ಯಾಕಂದರೆ ಅವುಗಳಿಂದ ನಮಗೆ ಆಮ್ಲಜನಕ ಎಷ್ಟು ಸಿಗುತ್ತೆ ಅಂದರೆ ಅಷ್ಟಿಷ್ಟ ಅಲ್ಲ. ಈಗಿನ ಹೊಗೆ ಇದರಲ್ಲಿ ಭಾಳ ನಾವು ಅನಾರೋಗ್ಯ ತುತ್ತಾಗ್ತಾಯಿದ್ವಿ. ಹಾಗಾಗಿ ನಾವು ತಂಪಾದ ಗಾಳಿ ಸೇವನೆ ಮಾಡಬೇಕು. ಒಳ್ಳೆಯ ಗಾಳಿ ಅಂದರೆ ಅದು ಗಿಡ ಮರಗಳಿಂದ ಸಾಧ್ಯ. ಅದಕ್ಕೆ ನಮಗೋಸ್ಕರ ಅವುಗಳನ್ನ ನಾವು ಬೆಳೆಸಲೇಬೇಕು. ನೋಡಿ ಎಲ್ಲೋ ಒಂದು ಕಡೆ ಗ್ಯಾಪ್ ಆಗಿರೋದು. ಇದು ಇನ್ನೇನು ಕಮ್ಮತ್ತು ಮಾಡ್ಕೊಂತಿದ್ದಾರ ಗೇಟಿನ ಹತ್ರ ಈ ಥರ ಇರೋದು. ಚೆನ್ನಾಗದಾವೆ ನೋಡೋಕ್ಕೆ. 2 ಕಣ್ಣಂತೂ ಸಾಕು ನನಗಂತೂ ನೋಡಿ. ಅದಕ್ಕೆ ವೀಡಿಯೋ ಮಾಡಿದೆ. ಇದು ನೋಡಿ ಗ್ಯಾಪ್ ಆಗೈತೆ. ಲಾಲೆ ಹೂವು ಎಷ್ಟು ಚಂದ ಇದ್ದಾವೆ. ಇನ್ನೇನು ನಮ್ಮೂರಿಗೆ ಬಂದ್ವಿ ಸ್ನೇಹಿತರೆ. ವಾತಾವರಣ ಹೀಗೆ ಮೋಡ ಅಡ್ಡ ಆಗಿದೆ ಫ್ರೆಂಡ್ಸ್. ಊರಿಗೆ ಅದು ಬೆಳಕು ಎಷ್ಟು ಚೆನ್ನಾಗಿ ಒಂಥರ ಆ ಕಡೆ ಈ ಕಡೆ ಬಿದ್ದೈತೆ. ಚೆನ್ನಾಗಿದೆ ವೆದರ್. ಸ್ನೇಹಿತರೆ ಇನ್ನೇನು ಬಂದಾಯಿತು.
ಇಲ್ಲಿ ಸಂತದೇನು ಕಿರಾಣಿ ದಿನಸ ಐತೆ. ಇದು ತರಕಾರಿ. ತಿರ್ಗಾ ಒಂದು ಸ್ವಲ್ಪ 100 ರೂಪಾಯಿ ಅರ್ಧ ಕೆಜಿದು ಜಿಲೇಬಿ ತಗೊಂಡ್ವಿ ಅಷ್ಟೇ. ಇವಾಗ ನಮ್ಮ ಬೇಬಿ ಅಮ್ಮಗೂ ಒಂದು ಸ್ವಲ್ಪ ನಾಯಿಗೆ ಹಾಕಿ ನಾವು ಒಂದು ಸ್ವಲ್ಪ ತಿಂತೀವಿ ಪೇಪರಿಗೆ ಹಾಕೊಂಡು. ಹಾಲು ಅವರಿಸ್ತದವು ನೋಡಿ ಬಂದಕ್ಕೆಲ್ಲ ಅಷ್ಟು. ಸ್ನೇಹಿತರೆ ಇನ್ನೇನು ಅಮ್ಮ ಎಲ್ಲ ವಿಂಗಡಿಸ್ತೈತೆ, ಅವನ್ನ ಬೇರ್ಪಡಿಸಿ ಹಾಕೈತೆ. ಇನ್ನೊಂದು ಬೇಷನ್ ಕೊಡಬೇಕು, ಯಾಕಂದರೆ ಬೆಳ್ಳುಳ್ಳಿ ಹಾಕೋಕ್ಕೆ. ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.